ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ಈಗ ನೋಡಿ, ನಿಮ್ಮ ದ್ವಿತೀಯ ಪಿ ಯು ಸಿಯ ಸುಮಾರು ವಿಷಯಗಳನ್ನು ನಾನು ವಿಡಿಯೋ ಮಾಡಿದ್ದೀನಿ. ಆಲ್ಮೋಸ್ಟ್ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಬಹಳಷ್ಟು ವಿಷಯಗಳನ್ನು ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೀನಿ. ಬಹಳಷ್ಟು ಜನ ನೋಡಿದ್ದೀರಿ ಕೂಡ. ಈಗ ಅಕೌಂಟೆನ್ಸಿ ಬಗ್ಗೆ ಮಾಡಿರಲಿಲ್ಲ. ಆದ ಕಾರಣ ಅಕೌಂಟೆನ್ಸಿ ಬಗ್ಗೆ ಈಗ ಸಂಪೂರ್ಣ ಉತ್ತರಗಳನ್ನು ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಎಲ್ಲವುಗಳನ್ನು ಈಗ ನೋಡೋಣ. ನೋಡಿ, ಅಕೌಂಟೆನ್ಸಿ ಅಂದರೆ ಈ ಲೆಕ್ಕಶಾಸ್ತ್ರದಲ್ಲಿ ಬಹಳಷ್ಟು ಜನ ಇಂಗ್ಲೀಷ್ನಲ್ಲೇ ಬರೀತೀರಾ ಅಂತ ಅಂದ್ಕೊಂಡಿದ್ದೀನಿ. ಆದ ಕಾರಣ ಮೊದಲು ಈ ಆಂಗ್ಲ ಮಾಧ್ಯಮದಲ್ಲಿರುವಂಥ ಇದನ್ನು ಮಾಡ್ತಾ ಇದ್ದೀನಿ. ಈಗ ಪಾರ್ಟ್ ಎ ನೋಡಿ, ಪಿ ಆ್ಯಂಡ್ ಕ್ಯೂ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷೋ 3:1. ಆರ್ ಈಸ್ ಅಡ್ಮಿಟೆಡ್ ಇನ್ ಟು ಪಾರ್ಟ್ನರ್ಶಿಪ್ ಫಾರ್ 1/5 ಶೇರ್. ದ ಸ್ಯಾಕ್ರಿಫೈಸಿಂಗ್ ರೇಷೋ ಪಿ ಆ್ಯಂಡ್ ಕ್ಯೂ ವಿಲ್ ಬಿ ಅಂತ ಕೇಳಿದ್ದಾರೆ. Sacrificing ratio P and Q will be 3:1. On dissolution of the firm, partners' capital accounts are closed to cash or bank account. The profit on reissue of forfeited shares is transferred to capital reserve account. Which of the following is shown under the head fixed assets? ನೋಡಿ, ಫಿಕ್ಸ್ಡ್ ಅಸೆಟ್ಸ್ ಅನ್ನೋ ಹೆಡ್ನಲ್ಲಿ ಯಾವುದು ತೋರಿಸಲಾಗುತ್ತೆ? ಗುಡ್ ವಿಲ್ ಅನ್ನೋದು ಫಿಕ್ಸ್ಡ್ ಅಸೆಟ್ಸ್ನಲ್ಲಿ ತೋರಿಸ್ಲಿಕ್ಕಾಗುತ್ತೆ. ದ ಫಾಲೋವಿಂಗ್ ಗ್ರೂಪ್ಸ್ ಆಫ್ ರೇಷೋಸ್ ಆರ್ ಪ್ರೈಮರ್ಲಿ ಮೆಜರ್ಸ್ ರಿಸ್ಕ್: liquidity, debt and profitability. Fill in the blanks by choosing the appropriate answers from those given in the brackets. The partnership deed should be properly drafted and prepared as per the provisions of the Stamp Act. The dash ratio is used for the adjustment of continuing partners' capitals. The new profit sharing ratio. 7th, the new profit sharing ratio is used for the adjustment of continuing partners' capitals. When realization expenses are paid by the firm on dissolution, such expenses are debited to realization account. Ninth, ನೋಡಿ, a company is an dash person, is an artificial person. Liquidity ratios are calculated to measure the short-term solvency of the business. In a match the following ನೋಡಿ, valuation of goodwill, average profit method. Executor's account, death of a partner. Debentures, acknowledgement of debt. Horizontal analysis, comparative statement. Issue of shares, financial activities. ಈಗ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 1 word or 1 sentence. ಇವುಗಳನ್ನು ನೋಡೋಣ. ಈಗ ನೋಡಿ, ಇಲ್ಲಿ ಪಕ್ಕದಲ್ಲಿ ಒಂದು ಸಣ್ಣ ಬಾಕ್ಸ್ ಇದೆ, ಅಲ್ಲಿ ನಿಮಗೆ ಆನ್ಸರ್ಗಳು ಕಾಣ್ತಾ ಇದ್ದಾವೆ ಅನ್ಕೊಳ್ತೀನಿ. ಸ್ಟೇಟ್ ಎನಿ ಒನ್ ಫೀಚರ್ ಆಫ್ ಪಾರ್ಟ್ನರ್ಶಿಪ್. ನೋಡಿ, ಅಗ್ರಿಮೆಂಟ್, ಶೇರಿಂಗ್ ಆಫ್ ಪ್ರಾಫಿಟ್ಸ್ ಆರ್ ಲಾಸಸ್, ಅನ್ಲಿಮಿಟೆಡ್ ಲಯಬಿಲಿಟಿ ಎಕ್ಸೆಟ್ರಾ. ಒಂದು ಯಾವುದಾದ್ರೂ ಹೇಳಿದ್ರೆ ಸಾಕು ನೀವು. ಎಕ್ಸ್ಪ್ಯಾಂಡ್ DRFI ಅಂದರೆ ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್. Give an example for non-current asset.
ನೋಡಿ, ನಾನ್ ಕರೆಂಟ್ ಅಸೆಟ್ ಯಾವ್ದು? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಷಿನರಿ, ಗುಡ್ ವಿಲ್ ಎಕ್ಸೆಟ್ರಾ. ಗಿವ್ ಎನ್ ಎಕ್ಸಾಂಪಲ್ ಫಾರ್ ನಾನ್ ಕರೆಂಟ್ ಅಸೆಟ್ ಅಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಷಿನರಿ, ಗುಡ್ ವಿಲ್. ಯಾವುದಾದ್ರೂ ಒಂದು ಹೇಳಬೇಕು. ಸ್ಟೇಟ್ ಎನಿ ಒನ್ ಯೂಸರ್ ಆಫ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಅನಲೈಸಿಸ್. ಎನಿ ಒನ್ ಯೂಸರ್, ಮ್ಯಾನೇಜ್ಮೆಂಟ್, ಶೇರ್ ಹೋಲ್ಡರ್ಸ್, ಬ್ಯಾಂಕರ್ಸ್, ಫೈನಾನ್ಸಿಯರ್ಸ್, ಸಪ್ಲೈಯರ್ಸ್ ಎಕ್ಸೆಟ್ರಾ. ಯಾವುದಾದ್ರೂ ಒಂದು ಹೇಳ್ಬೋದು. ಸ್ಟೇಟ್ ಎನಿ ಒನ್ ಯೂಸರ್ ಆಫ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಅನಲೈಸಿಸ್. ಮ್ಯಾನೇಜ್ಮೆಂಟ್, ಶೇರ್ ಹೋಲ್ಡರ್ಸ್, ಬ್ಯಾಂಕರ್ಸ್ ಆರ್ ಫೈನಾನ್ಸರ್ಸ್, ಸಪ್ಲೈಯರ್ಸ್. ಇನ್ನು ಡಿವಿಡೆಂಡ್ ಪೇಡ್ ಈಸ್ ಆನ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದ್ದಾರೆ. ಡಿವಿಡೆಂಡ್ ಪೇಡ್ ಇಸ್ ಅನ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಇದು ಫಾಲ್ಸ್. ಇಟ್ ಈಸ್ ನಾಟ್ ಎನ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಇಟ್ ಈಸ್ ಫಾಲ್ಸ್. ಮತ್ತೆ ಈಗ ಮುಂದಿನದನ್ನು ನೋಡೋಣ. ನಿಮಗೆ ಕ್ಲಿಯರ್ ಆಗಿ ಉತ್ತರಗಳು ಕಾಣಬೇಕಂದ್ರೆ ಜಾಸ್ತಿ ಕ್ವಾಲಿಟಿಯಲ್ಲಿ, ವಿಡಿಯೋ ಕ್ವಾಲಿಟಿ ಜಾಸ್ತಿ ಇಟ್ಕೊಳ್ಳಿ, ಕ್ಲಿಯರ್ ಆಗಿ ಕಾಣುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ಸ್ಟೇಟ್ ಎನಿ ಟೂ ಡಿಫರೆನ್ಸಸ್ ಬಿಟ್ವೀನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ನೋಡಿ, ಆನ್ಸರ್ ಎನಿ 3 ಕ್ವಶನ್ಸ್. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಇಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಮತ್ತು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ನಡುವಿನ ಡಿಫ್ರೆನ್ಸ್ ಹೇಳ್ರಿ ಎಂದಿದ್ದಾರೆ. ನೋಡಿ, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ರಿಮೇನ್ಸ್ ಫಿಕ್ಸ್ಡ್. Capital account balance remains fixed. Capital account balance fluctuates from year to year. ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಏನಾಗ್ತದೆ, ಇಯರ್ ಟು ಇಯರ್ಸ್ ಫ್ಲಕ್ಚುಯೇಷನ್ ಆಗ್ತಾ ಇರ್ತದೆ. ಅಡ್ಜಸ್ಟ್ಮೆಂಟ್ ಮೇಡ್ ಇನ್ ಕರೆಂಟ್ ಅಕೌಂಟ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ನಾಗ. ಇನ್ನು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ನಾಗ ಅಡ್ಜಸ್ಟ್ಮೆಂಟ್ ಮೇಡ್ ಇನ್ ಕ್ಯಾಪಿಟಲ್ ಅಕೌಂಟ್. ಕ್ಲಿಯರ್ ಆಗಿ ಕಾಣಬೇಕಂದ್ರೆ ಪಿಕ್ಸಲ್ ಜಾಸ್ತಿ ಇಟ್ಕೊಂಡು ನೋಡಿ. Give the journal entry to close revaluation account when there is loss at the time of retirement of partner. ನೋಡಿ, ಆಲ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ನೋಡಿ, ಇಲ್ಲೆಲ್ಲ ಈ ರೀತಿ ನೀವು ಬರಿಬೇಕಾಗ್ತದೆ ನೀಟಾಗಿ. ಫಾರ್ಮ್ಯಾಟ್ ನೋಡ್ಕೊಳ್ಳಿ. ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಬೀಯಿಂಗ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್. ಈ ರೀತಿ ಈ ಫಾರ್ಮ್ಯಾಟಲ್ಲಿ ಕರೆಕ್ಟಾಗಿ ಬರಿಬೇಕು ನೀವು. Name any 2 categories of share capital. Name any 2 categories of share capital. Authorized capital, issued capital, subscribed capital. ಅದರಲ್ಲಿ ಯಾವುದಾದ್ರೂ ಎರಡು ಬರೆದ್ರೆ ನಡೀತದೆ. ಅಥರೈಸ್ಡ್ ಕ್ಯಾಪಿಟಲ್, ಇಶ್ಯೂಡ್ ಕ್ಯಾಪಿಟಲ್, ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್. ಇನ್ನು ವಾಟ್ ಈಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್? ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಏನು? ಇಲ್ಲ, ರೈಟ್ ಎನಿ 2 ಅಬ್ಜೆಕ್ಟಿವ್ಸ್ ಆಫ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್. ಎನಿ 2 ಅಬ್ಜೆಕ್ಟಿವ್ಸ್ ಆಫ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಹೇಳ್ರಿ ಎಂದಿದ್ದಾರೆ. ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಎಕನಾಮಿಕ್ ರಿಸೋರ್ಸಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಆಫ್ ಎ ಬಿಸ್ನೆಸ್. ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ದ ಅರ್ನಿಂಗ್ ಕೆಪಾಸಿಟಿ ಆಫ್ ದ ಬಿಸ್ನೆಸ್. ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಕ್ಯಾಶ್ ಫ್ಲೋಸ್. ಇದರಲ್ಲಿ ಯಾವುದಾದ್ರೂ ಎರಡು ಬರೆದ್ರೆ ನಡೆಯುತ್ತೆ. ಇನ್ನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಏನು? ಎ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇಸ್ ಎ ಸ್ಟೇಟ್ಮೆಂಟ್ ಶೋವಿಂಗ್ ಇನ್ಫ್ಲೋಸ್ ಆ್ಯಂಡ್ ಔಟ್ಫ್ಲೋಸ್ ಆಫ್ ಕ್ಯಾಶ್. ದುಡ್ಡು ಯಾವ ರೀತಿ ಬರುತ್ತೆ ಮತ್ತು ಹೋಗುತ್ತೆ. ಇನ್ಫ್ಲೋಸ್ ಆ್ಯಂಡ್ ಔಟ್ಫ್ಲೋಸ್ ಆಫ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವೆಲೆಂಟ್ಸ್ ಫ್ರಮ್ ವೇರಿಯಸ್ ಆಕ್ಟಿವಿಟೀಸ್ ಆಫ್ ಎ ಕಂಪನಿ ಡ್ಯೂರಿಂಗ್ ಎ ಪರ್ಟಿಕ್ಯುಲರ್ ಪೀರಿಯಡ್. ಅಂದರೆ ಡ್ಯೂರಿಂಗ್ ಎ ಪರ್ಟಿಕ್ಯುಲರ್ ಪೀರಿಯಡ್ 25 to 26 ಈ ರೀತಿ. ಎ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇಸ್ ಎ ಸ್ಟೇಟ್ಮೆಂಟ್ ಶೋವಿಂಗ್ ಇನ್ಫ್ಲೋಸ್ ಆ್ಯಂಡ್ ಔಟ್ಫ್ಲೋಸ್ ಆಫ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವೆಲೆಂಟ್ಸ್ ಫ್ರಮ್ ವೇರಿಯಸ್ ಆಕ್ಟಿವಿಟೀಸ್ ಆಫ್ ಎ ಕಂಪನಿ ಡ್ಯೂರಿಂಗ್ ಎ ಪರ್ಟಿಕ್ಯುಲರ್ ಪೀರಿಯಡ್. ಇನ್ನು ಪಾರ್ಟ್ ಸಿ ಅಲ್ಲಿ ನೋಡಿ, ಆನ್ಸರ್ ಎನಿ 3 ಕ್ವಶನ್ಸ್. ಈಚ್ ಕ್ವಶನ್ ಕ್ಯಾರೀಸ್ 6 ಮಾರ್ಕ್ಸ್. Bhavna and Kavana are partners in a firm sharing profits and losses in the ratio of 2:1. Kavana withdrew the following amounts during the year 2024-25 which are given as under. ನೋಡಿ, rupees 2000 ಯಾವಾಗೆ 1/6/2024, rupees 3000 39 2024, 1000 30/11/2024, 1500 on 1/1/2025. Calculate interest on Kavana's withdrawings at 10% per annum
ಫಾರ್ ದ ಇಯರ್ ಎಂಡಿಂಗ್ 31/3/2025 ಅಂಡರ್ ಪ್ರಾಡಕ್ಟ್ ಮೆಥಡ್. ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ ಉತ್ತರವನ್ನು ನಾವೀಗ ನೋಡೋಣ. ನೋಡಿ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಕವನಾಸ್ ಡ್ರಾಯಿಂಗ್ಸ್ ಅಂದರೆ ಅವಳು ಏನು ವಿತ್ಡ್ರಾ ಮಾಡಿದ್ದಾಳೆ ನೋಡಿ. ಈ ರೀತಿ ನೀವು ಡೇಟ್ಸು ಯಾವಾಗ ಎಷ್ಟೆಷ್ಟು ವಿತ್ಡ್ರಾ ಆಯ್ತಂತ ಇಲ್ಲಿ ಮಂತ್ಸ್, ಪ್ರಾಡಕ್ಟ್ ಅಮೌಂಟ್ ಇಂಟು ಮಂತ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಟೋಟಲ್ ಪ್ರಾಡಕ್ಟ್ಸ್ ರೇಟ್ ಬೈ 100 ಇಂಟು 1/12 ನೋಡಿ. ಈ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಇಷ್ಟು ಬರುತ್ತೆ, ₹387.50. ಇನ್ನು 23rd ಕ್ವಶನ್ ಏನು ನೋಡಿ. ಗೀತಾ, ಲತಾ ಆ್ಯಂಡ್ ಸಂಗೀತಾ ವೇರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 5:3:2 respectively. Lata retires from the business. Geeta and Sangeeta decided to share future profits in the ratio of 3:2. Calculate gaining ratios of Geeta and Sangeeta. ನೋಡಿ, ಯಾರ್ದು ಕೇಳಿದ್ದಾರೆ ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಕ್ಯಾಲ್ಕುಲೇಜ್ ಆಫ್, ಈಗ ನೆಕ್ಸ್ಟ್ 23rd ನೋಡಿ. ಗೇನ್ಡ್ ಶೇರ್, ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಗೇನ್ಡ್ ಶೇರ್ ಅಂದರೆ ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಗೀತಾಸ್ ಗೇನ್ 3/5 ಮೈನಸ್ 5/10 ನೋಡಿ ಎಷ್ಟಾಯ್ತು ಇಲ್ಲಿ, 6/10 ಮೈನಸ್ 5/10, ಆನ್ಸರ್ 1/10 ಅಂತ ಬಂತು. ಸಂಗೀತಾಸ್ ಗೇನ್ 2/5 ಮೈನಸ್ 2/10 ನೋಡಿ, ಇಲ್ಲಿ 4/10 ಆಯಿತು, ಮೈನಸ್ 2/10 ಈಕ್ವಲ್ ಟು 2/10. ದೇರ್ ಫೋರ್ GR 1/10 ಈಸ್ ಟು 2/10. ಉಳಿದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.